ದೇವರು ನುಡಿದ ಮಾತುಗಳಲ್ಲಿರುವ ಶಕ್ತಿ ಅಷ್ಟೇ ಅತ್ಯದ್ಭುತವಾದದ್ದು. ಅಂತಹ ದೇವರ ನುಡಿಗಳು ನಿಜವಾಗಿ ಆಲೋಚನೆ ಮಾಡಿ, ಈ ದೃಷ್ಟಿಯಿಂದ ಆಲೋಚನೆ ಮಾಡಿ. ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಾ ಇರ್ತೀರಿ, ಭಗವದ್ಗೀತೆಯ ಪಾರಾಯಣ ಅಥವಾ ಭಾಗವತದ ಪಾರಾಯಣವೋ ಶ್ರವಣವೋ, ಏನು ಕೇಳ್ತಾ ಇದ್ದೀರಿ ಅಥವಾ ಏನು ಅಂತ ಇದ್ದೀರಿ, ಇದನ್ನೊಂದು ಸ್ವಲ್ಪ ನೆನೆಸಿಕೊಳ್ಳಿ. ಜಗನ್ನಿಯಾಮಕನಾದ, ಇಡೀ ಜಗತ್ತಿನ ಸೃಷ್ಟಿ ಮಾಡಿದ, ಸರ್ವತಂತ್ರ ಸ್ವತಂತ್ರನಾದ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾದ ಭಗವಂತನ ನುಡಿಗಳು, ಅವುಗಳನ್ನು ನಾವು ಆಡ್ತಾ ಇದ್ದೇವೆ, ಅವುಗಳನ್ನು ನಾವು ಕಿವಿಯಿಂದ ಕೇಳ್ತಾ ಇದ್ದೇವೆ. ಯಾರೋ ಒಬ್ಬ ಇದ್ದಕ್ಕಿದ್ದಾಗಿ ನೀವು ಮನೆಗೆ ಹೋಗೋದರೊಳಗೆ ಚೀಫ್ ಮಿನಿಸ್ಟರ್ನಿಂದ ಫೋನ್ ಬಂತು ಆಫೀಸಿನಿಂದ, ಚೀಫ್ ಮಿನಿಸ್ಟರೇ ನಿಮ್ಮ ಜೊತೆಗೆ ಏನೋ ಮಾತಾಡಬೇಕು ಅಂತ ಇದ್ದಕ್ಕಿದ್ದಾಗಿ ಗಾಬರಿಯಾಗಿ ಮೈಯೆಲ್ಲ ಬೆವತು ಶರ್ಟ್ ಎಲ್ಲ ಒದ್ದೆಯಾಗಿ ಅಷ್ಟು ಗಾಬರಿ ಆಗ್ತದೆ, ಅಷ್ಟು ಸಂತೋಷ. ಏನು ಮಿನಿಸ್ಟರ್ ನನ್ನ ಜೊತೆಗೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ, ನಾನೇನಂತ ದೊಡ್ಡ ಮನುಷ್ಯ ಅಲ್ಲ. ಏನೊಂದು ಅವಸ್ಥೆ ಆಗಿರ್ತದೆ ಒಂದು 5 ನಿಮಿಷ ನಿಮ್ಮದೆಲ್ಲ. ಆ ಪರಿಸ್ಥಿತಿ. ಒಬ್ಬ ಸಾಮಾನ್ಯ ಮಂತ್ರಿ ಮಾತಾಡ್ತಾನೆ, ಒಬ್ಬ ರಾಜ ನನ್ನ ಜೊತೆಗೆ ಮಾತಾಡ್ತಾನೆ, ಅಥವಾ ಒಬ್ಬ ದೊಡ್ಡ ಶ್ರೀಮಂತ ಅಧಿಕಾರಿ ಕರೆದು ನನ್ನನ್ನು ಮಾತಾಡಿಸ್ತಾನೆ ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲರೂ ಕೂಡ ಭಾರಿ ದೊಡ್ಡ ಅವಕಾಶ ಅಂತ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವನ ಮಾತುಗಳು ನನ್ನ ಕಿವಿಯಲ್ಲಿ ಬೀಳುತ್ತದೆ ಅಂತ. ಒಬ್ಬ ಮನುಷ್ಯ ಇರಬಹುದು ಸ್ಥಾನಮಾನಗಳವರೆಗೆ, ಆದರೆ ಏನಂದ್ರೂ ಮನುಷ್ಯ. ತಾತ್ಕಾಲಿಕವಾದ ಅಧಿಕಾರ ಯಾವುದೂ ಶಾಶ್ವತ ಅಲ್ಲ. ಆದರೆ ಯಾವ ಭಗವಂತ ಸರ್ವೋತ್ತಮ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಒಬ್ಬನೇ ಒಬ್ಬ ಇಡೀ ಜಗತ್ತಿಗೆ ನಾಯಕನಾಗಿರುವಂತಹ, ನಮಗೆ ಅನಂತ ಉಪಕಾರ ಮಾಡಿದ ಸರ್ವಾಂತರ್ಯಾಮಿ ಸರ್ವಶಕ್ತ, ಅಂತಹ ದೇವರ ನುಡಿಗಳೇ ನಮ್ಮ ಕಿವಿಗೆ ಬೀಳುತ್ತದೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನು? ಈ ಅನುಸಂಧಾನ ಇರಬೇಕು. ಶ್ರುತಿಂ ಚಕಾರ ಅಚ್ಯುತ ಸತ್ಕಥೋದಯೇ. ಪರಮಾತ್ಮನಿಂದಾಗಿ ಸತ್ತಾವನ್ನ ಪಡೆದ ಕಥೆಗಳಿವು. ದೇವರೇ ಉಪದೇಶ ಮಾಡಿದ, ದೇವರೇ ರಚನೆ ಮಾಡಿದ ಕಥೆಗಳು ಭಾಗವತ ರಾಮಾಯಣಾದಿಗಳು, ಭಾಗವತಾದಿಗಳು. ಮೂಲ ರಾಮಾಯಣ, ಭಾಗವತ, ಮಹಾಭಾರತಾದಿಗಳು ಅಂದ್ರೆ ದೇವರೇ ರಚನೆ ಮಾಡಿದ ಕಥೆಗಳು, ದೇವರದೇ ನುಡಿಗಳು. ಅಚ್ಯುತೇನ ನಿಮಿತ್ತೇನ ಸತ್ಯ ಅಚ್ಯುತ ಸತ್ಯ, ಅಚ್ಯುತ ಸತ್ಯಶ್ಚ ತಾಃ ಕಥಾಶ್ಚ ಅಚ್ಯುತ ಸತ್ಕಥಾ. ದೇವರಿಂದಾಗಿ ಸತ್ತಾವನ್ನ ಪಡೆದ, ದೇವರಿಂದಾಗಿ ನಿರ್ಮಿತವಾದಂತಹ ಕಥೆಗಳು ಮಹಾಭಾರತ ಭಾಗವತಾದಿಗಳು, ಅವು ಅಚ್ಯುತ ಸತ್ ಕಥೆಗಳು. ಅಂತಹ ಕಥೆಗಳನ್ನು ಶ್ರವಣ ಮಾಡಿ. ಈ ಒಂದು ಸಂಕಲ್ಪವನ್ನ, ಈ ಒಂದು ಆಲೋಚನೆಯನ್ನು ಇಟ್ಟುಕೊಳ್ಳಿ. ಅಷ್ಟು ಬಾರಿ ಮೇಲಿಂದ ಮೇಲೆ ಕೇಳಿದ್ದನ್ನು ಕೇಳಬಾರದು ಅಂತಿಲ್ಲ. ಪುನಃ ಭಾಗವತ, ಮಹಾಭಾರತ, ರಾಮಾಯಣಾದಿಗಳ ಕಥೆಯನ್ನ ಬೇರೆ ಬೇರೆ ಪ್ರಸಂಗಗಳಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭ ನಡೆದಾಗ ಸ್ವಲ್ಪ ಹೊತ್ತಾದರೂ ಅದಕ್ಕೆ ಮೀಸಲಿಟ್ಟು, ಇನ್ನೇನು ಕಾರಭಾರ ಇಲ್ಲ. ಅವಾಗ ನಿಮಗೆ ಅಷ್ಟು ಟೆನ್ಷನ್ ಆಗ್ತದೆ ಅಂದರೆ ಸಮಾರಂಭದೊಳಗೆ ಬಹಳ ಜನ ಬಂದಾಗ ಇಡಿಸಿಕೊಳ್ಳದೆ ಇದ್ರೂ ಅಡ್ಡಿ ಇಲ್ಲ. ನೀವು ನಿಶ್ಚಿಂತವಾಗಿ ಕೇಳಬೇಕು, ಆ ಕಡೆ ಈ ಕಡೆ ನೋಡಬಾರ್ದು. ನೀವು ಹೇಳ್ತಿರ್ರಿ ನಾನು ಓಡಾಡ್ತಿರ್ತೀನಿ ಅನ್ನಬಾರದು. ನನಗಾಗಿ ಕೇಳೋದು, ಶ್ರದ್ಧೆಯಿಂದ ಅವಕಾಶ ಇಟ್ಟುಕೊಂಡು ಒಂದು ಅರ್ಧ ಗಂಟೆಯೋ 1 ಗಂಟೆಯೋ 2 ಗಂಟೆಯೋ ತನಗೆ ಎಷ್ಟು ಅವಕಾಶ ಇದೆ ಅವಕಾಶ ಮಾಡಿಕೊಂಡು, ನನಗೆ ಅವಕಾಶನೇ ಇಲ್ಲ, ನನ್ನಷ್ಟು ಬ್ಯುಸಿ ಮನುಷ್ಯನೇ ಇಲ್ಲ ಅಂತ ತಾನೇ ಕಿರೀಟ ಇಟ್ಕೋಬಾರದು. ಅವಕಾಶ ಮಾಡಿಕೊಂಡು ಕಥೆಯನ್ನು ಕೇಳುವುದಕ್ಕೆ ನಾವು ಪ್ರಯತ್ನ ಮಾಡಿದರೆ ನಿಜವಾಗಿಯೂ ಮತ್ತೆ ಇತಿಹಾಸ ಪುರಾಣಗಳ ಆದರ್ಶಗಳು ನಮ್ಮ ಎಲ್ಲ ಸಜ್ಜನರಲ್ಲಿ, ಆಸ್ತಿಕ ಮಹಾಶಯರಲ್ಲಿ, ವಿಶೇಷವಾಗಿ ಯುವಕ ಯುವತಿಯರಲ್ಲಿ ಮತ್ತೆ ಜಾಗೃತವಾಗುವುದಕ್ಕೆ ಸಾಧ್ಯ ಇದೆ. ಆ ಎಲ್ಲ ಕಾರ್ಯಗಳ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕು. ಅಚ್ಯುತ ಸತ್ಕಥೋದಯೇ, ಭಗವಂತನ ಆದೇಶದಂತೆ ಇರುವಂತಹ ಏನೆಲ್ಲ ವಿಧಿವಿಧಾನಗಳಿವೆ ಅವುಗಳ ಹಿನ್ನೆಲೆ ಏನು, ಉದ್ದೇಶ ಏನು, ಇವುಗಳನ್ನು ಕೇಳಿ ತಾನು ತಿಳಿದು ಮಕ್ಕಳಿಗೆ ತಿಳಿಸಿ ಆ ಕಾರ್ಯಕ್ರಮಗಳನ್ನು ಮಾಡಿದರೆ ಅರ್ಥಪೂರ್ಣವಾಗಿ ಮಹಾ ಲಾಭದಾಯಕವಾಗಿ ನಾವು ಮಾಡಿಕೊಳ್ಳಬಹುದು. ಮಾಡೋದೇನೋ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಾರೆ. ನಾಸ್ತಿಕರ ವಿಷಯ ಬಿಡಿ, ಬಂದವರಂತೂ ಎಲ್ಲ ಆಸ್ತಿಕರಿಲ್ಲಿ. ಆಸ್ತಿಕರು ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿ ಹಣವನ್ನು ಖರ್ಚು ಮಾಡಿ ಸಮಯವನ್ನು ವೆಚ್ಚ ಮಾಡಿ ಎಲ್ಲ ಮಾಡ್ತಾರೆ. ಆದರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದುದರಿಂದ ಎಷ್ಟು ಲಾಭ ಪಡೆದುಕೊಳ್ಳಬೇಕೋ ಅಷ್ಟು ಲಾಭ ಪಡೆದುಕೊಳ್ಳುವುದು. ಸಣ್ಣ ಮಗುವಿನ ಕೈಯಲ್ಲಿ ಭಾರೀ ಬೆಲೆ ಬಾಳುವಂತಹ ವಜ್ರವನ್ನು ಕೊಟ್ಟು, ಹಸಿವೆ ಆಗಿದೆ ಏನಾದರೂ ದುಡ್ಡು ತಗೊಂಡು ಒಂದಿಷ್ಟು ಸಾಮಾನು ತಗೊಂಡು ಬಾ ಅಂತ ಅವನ ಕೈಯಲ್ಲಿ ಕೊಟ್ಟರೆ ಏನು ಮಾಡ್ತಾರೆ ಅವನು? ಅಂತಹ ಬೆಲೆ ಬಾಳುವ ವಜ್ರವನ್ನು ಒಂದು ಅಂಗಡಿಗೆ ಹಾಕಿ ಅವ್ರು ಕೊಟ್ಟು 10,000 ರೂಪಾಯಿ ತೆಗೆದುಕೊಂಡು ಬಂದು ಒಂದಿಷ್ಟು ಚುರುಮುರಿ ಶೇಂಗಾ ತಗೊಂಡು ಬಂದು ಕೊಡ್ತಾನಷ್ಟೇ. ತಲತಲಾಂತರ ಎಲ್ಲರೂ ಸುಖವಾಗಿ ಊಟ ಮಾಡುವಷ್ಟು ಹಣ ಬರಬಹುದಾಗಿತ್ತು. ಅಷ್ಟು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಐತಿಹಾಸಿಕವಾದಂತಹ ಪಚ್ಚೆ, ಅಂತಹ ವಜ್ರ, ಅಂತಹ ರತ್ನ ಕೈಯಲ್ಲಿರ್ತದೆ. ಆದ್ರೆ ಗೊತ್ತಿಲ್ಲ ಅದರ ಹಿನ್ನೆಲೆ ಅವನಿಗೆ. ಲಾಭ ಆಗಿದೆ, ಅತ್ಯಲ್ಪ ಲಾಭ.
ಕಾರಣ ತಿಳುವಳಿಕೆ ಇಲ್ಲದೆ ಇದ್ದವರ ಕೈಯಲ್ಲಿ ರತ್ನ ಕೊಟ್ಟ ಹಾಗಾಗಿದೆ. ಒಂದೊಂದು ಶಾಸ್ತ್ರೀಯವಾದ ಸಂಸ್ಕಾರಗಳು, ಒಂದೊಂದು ವಿಧಾನಗಳು ಅಂತಹ ಅಮೂಲ್ಯವಾದ ಅನರ್ಘ್ಯವಾದ ವಜ್ರ, ರತ್ನ, ಮುತ್ತು ಇದ್ದ ಹಾಗೆ. ಅವುಗಳನ್ನು ತಿಳುವಳಿಕೆ ಇಲ್ಲದೆ ನಾವು ಮಾಡಿದರೆ ಎಷ್ಟು ಲಾಭ ಪಡೆಯಬೇಕೋ ಅಷ್ಟನ್ನು ಪಡೆಯದೆ ವಂಚಿತರಾಗುವ ಪ್ರಸಂಗ ಇದೆ. ಅದಾಗಬಾರದು. ಅದಕ್ಕಾಗಿ ಇತಿಹಾಸ ಪುರಾಣಗಳ ಶ್ರವಣ ಮಾಡಬೇಕು. ಅದರೊಳಗೆ ಎಲ್ಲವೂ ಸಿಗತ್ತೆ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯೇ. ಭಗವಂತ ಯಾವ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆಸಬೇಕೋ ಆ ರೀತಿಯಾಗಿ ಮಾಡುವಂತಹ ಕಥೆಗಳು ಈ ಧರ್ಮಶಾಸ್ತ್ರದ ನಾನಾ ವಿಧವಾದ ಉಪದೇಶಗಳು. ಕರ್ಮಣಾ ಜ್ಞಾನ ಮಾತನಾಡಿ, ಕರ್ಮಗಳನ್ನು ಮಾಡಿದರೆ ದೇವರ ಜ್ಞಾನ ನಮಗಾಗತ್ತೆ. ಹಾಗಾದರೆ ಕರ್ಮಗಳನ್ನು ತಿಳಿಸುವ ಆ ಎಲ್ಲ ವೇದಗಳು, ಧರ್ಮಶಾಸ್ತ್ರಗಳು ಇವುಗಳೆಲ್ಲ ಅಚ್ಯುತ ಸತ್ಕಥಾಗಳೇ ಇವು. ಯಾಕೆಂದ್ರೆ ಇವುಗಳನ್ನು ಕೇಳಿದ್ರೇನೆ ದೇವರ ನಮ್ಮ ಮನಸ್ಸಿನಲ್ಲಿ ನೆಲೆಸ್ತಾನೆ. ಕರ್ಮಣಾ ಜ್ಞಾನ ಮಾತನೋತಿ. ಇಲ್ಲದಿದ್ರೆ ದೇವರ ನಮ್ಮ ಮನಸ್ಸಿಗೆ ಬರುವುದೇ ಇಲ್ಲ ಕರ್ಮ ಮಾಡದೇ ಇದ್ರೆ. ಏಕಾದಶಿಯ ವ್ರತವನ್ನ ಅಷ್ಟು ನಿಷ್ಠೆಯಿಂದ ಮಾಡಿದ ಅಂತ ತಾನೇ ಅಂಬರೀಷ್ ಚಕ್ರವರ್ತಿಗೆ ಇಂತಹ ನಿಷ್ಠೆ ಬಂತು. ಹಾಗಾದರೆ ಬರೀ ದೇವರ, ಕೃಷ್ಣನ, ರಾಮನ ಕಥೆಗಳಷ್ಟೇ ಅಚ್ಯುತ ಸತ್ಕಥೆಗಳಲ್ಲ, ನಮ್ಮ ನಮ್ಮ ಕರ್ತವ್ಯಗಳನ್ನು ತಿಳಿಸುವಂತಹ ಧರ್ಮಶಾಸ್ತ್ರದ ವಿಧಿವಿಧಾನಗಳು, ವೇದದಲ್ಲಿ ಬರುವಂತಹ ಎಲ್ಲ ವಿಧಿಗಳು, ಇವುಗಳೆಲ್ಲವೂ ಕೂಡ ಭಗವಂತನ ಸತ್ಕಥಾನೆ. ಯಾಕೆ ಅಂದರೆ ಅಚ್ಯುತಃ ಸನ್ ಯಾಭ್ಯಸ್ತಾಹ ಅಚ್ಯುತ ಸತ್ಯ.